ಯಾವ್ದೋ ಹೊಸ ಸ್ಟೆಪ್ ಕಲ್ತ್ಬಿಟ್ಟಿದ್ದೀರಾ? ಹೊಸದು ಫಸ್ಟ್ ಟೈಮ್ ನೋಡಿ. ಹಿಂಗ್ ಮಾಡ್ತಾಳ ಜೊತೆಗೆ ಹಿಂಗ ಅನ್ನೋದು ಗೊತ್ತಾಯ್ತಾ ಏನು ಅಂತ? ಅಂದ್ರೆ ನೆಕ್ಸ್ಟ್ ಟೈಮು ಐಲ್ಯಾಂಡ್ ಕರ್ಕೊಂಡು ಹೋಗ್ತೀನಿ ನೀರಿನ ಕರೆಗೆ ಅಂತ. ತೀರ್ಥಹಳ್ಳಿ ಅಲ್ಲ, ಐಲ್ಯಾಂಡ್. ಐಲ್ಯಾಂಡ್ ದೋಣಿಯಲ್ಲಿ. ಅವರು ಮಿಸ್ಟರ್ ಲಂಕೇಶ್, ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ನೈಸ್ ಪೊಲ್ಯೂಷನ್. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಕೆಲವೊಂದು ಲೈನ್ಸ್ ಇರುತ್ತೆ, ಅದನ್ನ ಸುಮಾರು ಕಡೆ ನೋಡಿರ್ತೀವಿ, ಆದ್ರೆ ಯಾರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬರ್ದಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಆದ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ, ಎಸ್ಪೆಷಲಿ ಆಟೋ ಹಿಂದೆ. ಉದಾಹರಣೆಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ದಾರಿಗಾಗಿ ಧ್ವನಿ ಮಾಡಿ, ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ, ಅತಿ ವೇಗ ತಿಥಿ ಬೇಗ, ಈ ತರದೆಲ್ಲ ಬರ್ದಿರ್ತಾರೆ. ಈ ತರ ಸುಮಾರು ಫೇಮಸ್ ಲೈನ್ಸ್ ಇರುತ್ತಲ್ಲ. ಇದೇ ತರ ಇನ್ನೊಂದು ಲೈನು, ನಡುವೆ ಅಂತರವಿರಲಿ. ಓಕೆ, ಗಾಡಿಗಳಿಂದೆಲ್ಲ ಬರ್ತದೆ ಮೇಂಟೈನ್ ಕೀಪ್ ಡಿಸ್ಟೆನ್ಸ್ ಅಂತ. ನಡುವೆ ಅಂತರವಿರಲಿ ಅನ್ನೋದು ಕೇವಲ ಗಾಡಿಗೆ ಸಂಬಂಧಪಟ್ಟಿದ್ದ ಅಥವಾ ಈ ಬಾಡಿಗೂ ಸಂಬಂಧಪಟ್ಟಿದ್ದ? ಯಾರ್ಯಾರು ನಡುವೆ ಅಂತರ ಇಟ್ಕೋಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದ್ರೆ ಈ ಒಂದು ಟೈಟಲ್ ಇಟ್ಕೊಂಡು ಈಗ ಒಂದು ಸಿನಿಮಾ ತಯಾರಾಗಿದೆ, ಅದೇ ನಡುವೆ ಅಂತರವಿರಲಿ. ಈಗ ನಡುವೆ ಅಂತರ ಇರೋವಾಗ ಇವರು ಸಿನಿಮಾದಲ್ಲಿ ಏನೇನ್ ಮಾಡಿದ್ದಾರೆ, ಏನೇನ್ ತರಲೆಗಳು ಇಲ್ಲಿ ಮಾಡ್ತಾರೆ ಅಂತ ನೋಡೋಣ. ಇವತ್ತು ಮಜಾ ಮನೆಗೆ ಬಂದಿರೋರು ನಡುವೆ ಅಂತರವಿರಲಿ ಚಿತ್ರತಂಡದವರು, ಅವ್ರನ್ನೆಲ್ಲ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಪ್ರಖ್ಯಾತ್, ಆಯಿಷಾನಿ ಶೆಟ್ಟಿ, ತುಳಸಿ ಅಮ್ಮ, ಮಣಿಕಾಂತ್ ಕದ್ರಿ ಅಂಡ್ ದೀಪಕ್ ದೊಡ್ಡೇರಾ. ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನೋಡಿ, ಇವಾಗ ನಿಮ್ಮನ್ನ ನೋಡ್ ನಾನ್ ಚೆನ್ನಾಗ್ಬಿಟ್ಟೆ. ಯಾರು ಮಾತಾಡ್ತೀವಿ ಸರ್, ನೀವ್ ಹೇಳಿದ್ರಲ್ಲ. ಇಲ್ಲ ನಾವು ತುಳಸಿ ಅವ್ರನ್ನ ಐ ವಾಸ್ ಟಾಕಿಂಗ್ ಟು ಹರ್. ಸೈನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾ ಇದ್ವಿ. ಏನ್ ಮಾತಾಡ್ತಾ ಇದ್ರು? ಅದು ಈ ತರ ಹೆಂಗೆ ಈ ತರ ಗ್ಲಾಮರ್ ಆಗಿ ಈ ಏಜ್ ಅಲ್ಲಿ ಇಷ್ಟು ಸ್ಲಿಮ್ ಆಗಿ ನಿಮ್ ಪ್ರಕಾರ ನಾವೆಲ್ಲರೂ ನಿಮ್ಗೆ ವಯಸ್ಸು ಎಷ್ಟು ಅಂತ ಅನ್ಕೋಬೇಕು ಹೇಳಿ? ಹೇಳಿ ಏನಂತ ಹೇಳಿ? ಅಲ್ಲ, ಎಷ್ಟು ಅನ್ಕೋಬೇಕು ಹೇಳಿ, ನಾವು ಅಷ್ಟೇ ಅನ್ಕೋ. ಏಜ್ ಇಸ್ ಜಸ್ಟ್ ಅ ನಂಬರ್ ಮಿಸ್ ಲೋಕೇಶ್. ಆಗ್ಲಿ, ಆ ನಂಬರ್ ಹೇಳಿ. ಬೇಡ, ನಂಬರ್ ಗೊತ್ತಿಲ್ಲ. ಇಲ್ಲ, ಗೊತ್ತಾಗ್ಬೇಕು. ಮಿಸ್ ಆಗ್ಬಿಟ್ಟಿದೆ. ಏನ್ ಮಿಸ್ ಆಗ್ಬಿಟ್ಟಿದೆ? ನಂಬರ್ ಅಲ್ಲ, ಅವ್ರು ಯಾವ ನಂಬರ್ ಬೇಕಂದ್ರೆ ಮಿಸ್ ಮಾಡ್ಕೋತಾರೆ. ಹುಡುಗಿರ್ ನಮ್ಮ ಫೋನ್ ನಂಬರ್ ಮಿಸ್ ಮಾಡ್ಕೊಳ್ಳೋ. ಅದು ನರ್ಸ ನೈಸ್ ಒನ್. ಅದು ನನ್ ಕಾರಿಂದ ಹಾಕ್ಬೋದು ಇದನ್ನ. ಏನಂತ? ಹುಡುಗಿರ್ ನಂಬರ್ ಮಿಸ್ ಮಾಡಬಾರ್ದು ಅಂತ. ನಡುವೆ ಅಂತರವಿರಲಿ, ಇದ ಒಂದು ಒಳ್ಳೆ ಸೆಂಟೆನ್ಸ್ ಹೇಳಿದೀರಾ. ಹಂಗೆ ನಂಬರ್ ಮಿಸ್ ಮಾಡ್ಕೋಬೇಡಿ. ವೆರಿ ಗುಡ್. ಬಿಡಿ ಸರ್, ನೀವೇನ್ ಹಾಕೊಂಡ್ರಲ್ಲ, ಏನಾದ್ರೂ ಪರವಾಗಿಲ್ಲ ಸರ್, ನೀವೇನ್ ಹಾಕೊಂಡ್ರು ನಡೆಯುತ್ತೆ ಸರ್. ಬಟ್ ಆಕ್ಚುಲಿ ಐ ವಾಂಟ್ ಟು ಆಸ್ಕ್, ನಡುವೆ ಅಂತರವಿರಲಿ ಅಂದ್ರೆ ಇದು ಗಾಡಿಗಳ ಮಧ್ಯನ ಅಥವಾ ಜನರ ಮಧ್ಯನ ಅಥವಾ ಸೃಜನ್ ಮತ್ತು ಐಶಾನಿ ಮಧ್ಯನ ಅಥವಾ ಏನಿದು? ವಾಟ್ ಇಸ್ ದ ಮೀನಿಂಗ್ ಅಂತ? ಬಾಡಿಗಳ ಮಧ್ಯೆ. ಬಾಡಿಗಳ ಮಧ್ಯೆ. ಬಾಡಿಗಳ ಮಧ್ಯೆ. ನೈಸ್. ಅದ್ ನಿಮ್ಗೆ ಇಷ್ಟ ಆಗಲ್ಲ ಬಿಡಿ, ಪರವಾಗಿಲ್ಲ. ಇಲ್ಲ. ಎಲ್ಲರಿಗೂ ಸ್ವಾಗತ, ವೆಲ್ಕಮ್. ಸೊ ನೈಸ್ ಟು ಸಿ ಆಲ್ ಆಫ್ ಯು. ದಯವಿಟ್ಟು ಮಾತಾಡ್ಲಿಲ್ಲ ಇವತ್ತು, ಜಗಳ ಆಗೋಗುತ್ತೆ ಹೇಳಿದೀನಿ. ಓಕೆ ಓಕೆ, ಇವತ್ತೊಂದು ಕೆಲಸ ಮಾಡೋಣ, ನನಗೆ ರೆಸ್ಟು, ಐಶಾನಿ ವಿಲ್ ಟೇಕ್ ಓವರ್ ದ ಶೋ. ನಾವು ನೋಡ, ಬನ್ನಿಪ್ಪ ಕೂತ್ಕೊಳ್ಳಿ ಪ್ಲೀಸ್. She has to come and introduce. I am the host. What can I do? ಇವಾಗ ಕೇಳಿ ನಿಮ್ ಪಿಕ್ಚರ್ ಬಗ್ಗೆ ಎಲ್ಲರ ಒಂದು ಮಾತನ್ನ ನೀವೇ ಆಡಿಸಿ. Okay, so ಎಲ್ಲರಿಗೂ ವೆಲ್ಕಮ್ ಟು ಮಜಾ ಟಾಕೀಸ್. ಹಾಯ್ ಪ್ರಖ್ಯಾತ್, ಹಾಯ್ ತುಳಸಿ ಮ್ಯಾಮ್, ಮಣಿಕಾಂತ್ ಕದ್ರಿ ಸರ್ ಅಂಡ್ ದೀಪಕ್ ತೊಡೇರಾ. ಪ್ರಖ್ಯಾತ್, ಸೊ ನಾವಿಲ್ಲೇನು ನಾವು ಕಳೆ ಕೀಳಕ್ ನಿಂತಿದೀವಿ, ನಾವು ನಮಗೆ ಮಾತ್ರ ವೆಲ್ಕಮ್ ಮಾಡಲ್ವಾ? ಸಾರಿ, ನೀವು ಇವಾಗ ನಾನು ನಿಮ್ ಜಾಗದಲ್ಲಿ ಬಂದಿದ್ದೀನಲ್ವಾ, ಸೊ ನನಗೆ ಕಾಣಿಸ್ತಿಲ್ಲ. ನನಗೆ ಇವಾಗ ವೆಲ್ಕಮ್ ಮಾಡ್ಬೇಕು ತಾನೆ ಶೋಗೆ. ಸೃಜನ್ ಲೋಕೇಶ್ ಅವರೇ, ವೆಲ್ಕಮ್ ಟು ದ ಶೋ. ಸೊ ದ ಫಸ್ಟ್ ಕ್ವೆಶ್ಚನ್ ಆಕ್ಚುಲಿ ಮಜಾ ಟಾಕೀಸ್ ಅಲ್ಲಿ ಕೇಳೋದೇನ್ ಗೊತ್ತಾ ಸೃಜನ್ ಅವ್ರೆ?
ಈ ಪಿಕ್ಚರ್ ಅಲ್ಲಿ ಏನ್ ದಬಾಕಿದಿರ? ಅಲ್ಲ ಇವಾಗ ಹೆಲ್ಪ್ ಬೇಕು ಅಂತ ಕೇಳಲ್ಲ ಮಗು, ಇಲ್ಲ ತಾನೆ, ಅವ್ಳ ಪಾಪ ಏನೋ ಮಾಡ್ತಾರೆ, ಕೇಳಪ್ಪ ನೀನು. ಓಕೆ ಸಾರಿ. ಸೊ ನಡುವೆ ಅಂತರವಿರಲಿ ತಂಡ ಇವತ್ತು ನಮ್ ಜೊತೆ ಇದೆ. ಸೊ ನಡುವೆ ಅಂತರವಿರಲಿ ಅಂದ್ರೆ ಏನು? ಅಂದ್ರೆ ಡಿಸ್ಟೆನ್ಸ್ ಇರ್ಲಿ ಅಂತ. ಕೀಪ್ ಡಿಸ್ಟೆನ್ಸ್ ಅಂತ. ಸಿನಿಮಾದಲ್ಲಿ ಯಾಕೆ ನಡುವೆ ಅಂತರವಿರಲಿ ಅಂತ ಏನ್ ವಿಷಯ ಇದೆ ಸಿನಿಮಾದಲ್ಲಿ? ಅಥವಾ ಸೊ ಪ್ರಖ್ಯಾತ್, ಲೆಟ್ಸ್ ಸ್ಟಾರ್ಟ್ ವಿತ್ ಯು. ನಡುವೆ ಅಂತರವಿರಲಿ ಅಂದ್ರೆ ತುಂಬಾನೇ ಅರ್ಥ ಬರುತ್ತೆ. ಬಸ್ಗಳ ಮಧ್ಯೆ ನಡುವೆ ಅಂತರಲಿ ಅಂತ ಬರ್ದಿರ್ತಾರೆ, ಇಲ್ಲ ವ್ಯಕ್ತಿಗಳ ಮಧ್ಯೆ ನಡುವೆ ಅಂತರಲ್ಲಿ ಇರ್ಬೋದು. ನಾವು ಇಲ್ಲಿ ಏನ್ ಹೇಳಕ್ ಹೋಗಿದೀವಿ ಅಂದ್ರೆ ಯಾವ ಏಜ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ, ಇಲ್ಲ ಅದಕ್ಕೆ ನಡುವೆ ಅಂತರಲಿ ಅಂತ ಟೈಟಲ್ ಇಟ್ಟಿದೀವಿ. ಸರ್ ನಿಮ್ಗೆ ಹೇಳ್ತಾ ಇರೋದು ಯಾವ ಏಜ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಇದ್ದಾರೆ. ಬೇಸಿಕಲಿ ನಿಮ್ಗೋಸ್ಕರ ಸಿನಿಮಾ ಮಾಡಿರೋದು. ಡೆಫಿನೆಟ್ಲಿ ಪಿಕ್ಚರ್ ನೋಡ್ತೀನಿ ನಾನು. ಇದೊಂದು ಪ್ರೀ ಮೆಚೂರ್ ಲವ್ ಸ್ಟೋರಿ, ಕಾಲೇಜ್ ಲವ್ ಸ್ಟೋರಿ. ಈಗಿನ ಯಂಗ್ ಜನರೇಷನ್ ಹೇಗೆ ಹಾಳಾಗ್ತಾ ಇದಾರೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದೀವಿ. ಚೆನ್ನಾಗಿ ಮೂಡ್ ಬಂದಿದೆ. ಬೇಸಿಕಲಿ ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ? ಓಕೆ ಓಕೆ ಓಕೆ. ಎಲ್ಲಾರು ನಿಮ್ ಫ್ಲಾಟ್ ಬ್ಯಾಕ್ ಹೋಗ್ತೀರಾ ನೀವು ಹೌದು ನೋಡಿದ್ಮೇಲೆ. ಹೌದೌದು. ನೆಕ್ಸ್ಟ್. ಸೊ ತುಳಸಿ ಮ್ಯಾಮ್, ನೀವು ನಡುವೆ ಅಂತರವಿರಲಿ ಸಿನಿಮಾದಲ್ಲಿ ನಟಿಸಿದೀರಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಅಯ್ಯೋ ಹಿಂಗ್ ಹೇಳಿದ್ರೆ ಮಜಾ ಇರಲ್ಲ. ಯಾಮ ಕೂತ್ಕೋಪ್ಪ ನೀನು, ಹಿಂಗ್ ಹೇಳ್ಬಾರ್ದು, ನಾನು ಹೇಳ್ಕೊಡ್ತೀನಿ. ತುಳಸಿ ಅಮ್ಮ, ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ರ ಹೇಳಿಮ್ಮ. ಸರ್ ನಿಮ್ ತರನೇ ಆಗ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ನೈಸ್ ಟು ಸಿ ಯು ಆಫ್ಟರ್ ಲಾಂಗ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಐ ಬೀನ್ ಸೀಯಿಂಗ್ ಯು ಇನ್ ಆಲ್ ಲ್ಯಾಂಗ್ವೇಜಸ್, ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ, ಎಲ್ಲ ಲ್ಯಾಂಗ್ವೇಜ್ ಫಿಲ್ಮ್ಸ್ ಅಲ್ಲೂ ಇರ್ತೀರಾ. ಸೊ ಪಿಕ್ಚರ್ ಅಲ್ಲಿ ಸೃಜನ್ ಅವ್ರು ಕೇಳ್ದಂಗೆ ಏನ್ ದಬಾಕಿದ್ರ? ಅದೇ ನನಗೆ ಈಗ ಈ ಕ್ವೆಶನ್ಗೆ ನನ್ನ ಮಗಳೇ ಆನ್ಸರ್ ಮಾಡ್ಬೇಕನ್ಸುತ್ತೆ. ಹೌದಾ? ಸರಿ ಹೇಳಪ್ಪ, ನೀನೇನ್ ದಬಾಕಿದ್ಯಾ ಪಿಕ್ಚರ್ ಅಲ್ಲಿ? ನಾನೇನ್ ದಬಾಕಿದ್ದೀನ ಅಥವಾ ನಮ್ಮ ಅಮ್ಮ ಏನ್ ದಬಾಕಿದ್ದೀರಾ? ನೀವಿಬ್ರು ಸೇರ್ಕೊಂಡು ಏನ್ ದಬಾಕಿದ್ದೀರಾ ಹೇಳಿ. ಅದನ್ನ ಹೇಳಿ. ತುಂಬಾ ಚೆನ್ನಾಗಿ ಹೊಡ್ಸ್ಕೊಂಡಿದೀನಿ ನಮ್ಮ ಅಮ್ಮನ ಕೈಯಲ್ಲಿ. ಚೆನ್ನಾಗಿ ಬಯಸ್ಕೊಂಡಿದೀನಿ. ಆಕ್ಚುಲಿ ನಿಜವಾಗ್ಲೂ ಹೊಡೆದ್ಬಿಟ್ರು ನನ್ಗೆ, ಅಷ್ಟು ಇನ್ವಾಲ್ವ್ ಆಗಿ. ಮತ್ತೆ ಆಕ್ಚುಲಿ ಟೀನೇಜರ್ ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಕೆಲವೊಂದು ಸೀನ್ಸ್ ಅಲ್ಲಿ ತುಳಸಿ ಮ್ಯಾಮ್ ಇಸ್ ಸೋ ಯಂಗ್ ಎಟ್ ಹಾರ್ಟ್, ಶಿ ವಿಲ್ ಸ್ಲಿಪ್ ಇನ್ ಟು ಎನಿ ಏಜಸ್ ಕ್ಯಾರೆಕ್ಟರ್ ವೆರಿ ಈಸಿಲಿ. ಸೊ ಅವರು ತುಂಬ ಸಲ ಎಷ್ಟು ನನಗೆ ಅಡ್ವೈಸ್ ಮಾಡಿದ್ದಾರೆ ಅಂದರೆ ಐ ಕೆನ್ ನಾಟ್ ಥ್ಯಾಂಕ್ ಹರ್ ಇನಫ್. ಯಾಕಂದರೆ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಈ ಕ್ಯಾರೆಕ್ಟರ್ಗೋಸ್ಕರ ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಟು ಅಂಡರ್ಸ್ಟ್ಯಾಂಡ್ ದ ನನ್ನ ಏಜ್ನ ನಾನು ಅರ್ಥ ಮಾಡೋದ್ರಿಂದ ಅವರೇ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಶಿ ಈಸ್ ವೆರಿ ಯಂಗ್ ಎಟ್ ಹಾರ್ಟ್ ಆ್ಯಂಡ್ ಶಿ ಈಸ್ ಅ ಬ್ರಿಲಿಯಂಟ್ ಮದರ್ ಟು ಮೀ ಹಿಯರ್ ಆ್ಯಂಡ್ ಆನ್ ಸ್ಕ್ರೀನ್. ಎಷ್ಟು ಮಾತಾಡ್ಬಿಟ್ಲು ನೋಡಿ ಹುಡುಗಿ. ನನಗೂ ಆಶ್ಚರ್ಯ ಆಗ್ತಾ ಇದೆ ಸುಜನ್. ಅದನ್ನ ನೋಡಿದ್ರೆ ಹಂಗೆ ಬಂದ್ಬಿಡುತ್ತೆ ಮಾತು. ಅದು ತುಂಬಾ ದಿನ ಆಯ್ತು ಬೇರೆ ನೋಡಿ. ಸೊ ಐಶಾನಿ ಇಷ್ಟು ದಿನ ಆದ್ಮೇಲೆ ನಾನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಮಾತು ಬಂದ್ಬಿಡುತ್ತಲ್ಲ. ಹಂಗೇನಿಲ್ಲ, ಇನ್ನೆಂಗೆ ಅಂದ್ರೆ ತುಳಸಿ ಮ್ಯಾಮ್ ಬಗ್ಗೆ ಮಾತಾಡ್ತಿದ್ದೀನಲ್ವಾ, ಅಲ್ಲ ಮಾತು ಬಂತಲ್ಲ ಅದಕ್ಕೆ. ಮಾತು ಅಫ್ಕೋರ್ಸ್ ಬರುತ್ತೆ, ಮಾತು ಬರಲ್ಲ ಅಂದ್ರೆ ಸುಜನ್ ಪಾಪ ನನ್ನ ಮಗಳು ಬಿಟ್ಬಿಡು. ನಾನ್ ವಿಲ್ಲನ್ನು. ಮಗಳು ಬಿಟ್ಬಿಡು. ಮಗನೇ ಪಾಪ ಅವಳು. ಹೇಳಿಮ್ಮ, ಸೊ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ನಾನು ಈ ಏಜ್ ಕ್ರಾಸ್ ಮಾಡೇ ಬಂದಿದ್ದೀನಿ, ಹಂಗಾದ್ರೆ ಟೀನ್ ಏಜ್. ನನಗೂ ನನ್ನ ಹಳೇದೆಲ್ಲ ನೆನಪು ಬಂತು ಈ ಪಿಕ್ಚರ್ ಮಾಡೋವಾಗ, ನನ್ನ ಕ್ಯಾರೆಕ್ಟರ್ ಆಗಲಿ ಅವ್ರ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಇದರಲ್ಲಿ ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ನಿಜವಾಗ್ಲೂ ಕಣ್ಣಲ್ಲೇ ನೀರು ಬಂತು ವೆನ್ ಐ ಡಿಡ್ ದೋಸ್ ಸೀನ್ಸ್. ಅವ್ರು ಹೇಳೋವಾಗ, ಕತೆ ಹೇಳೋವಾಗೂ ತುಂಬ ಇಂಪ್ರೆಸ್ ಆದೆ. ಲಿಟ್ರಲಿ ನನಗೆ ನನ್ನ ಮಗಳಿಗೆ ಹಿಂಗಾದ್ರೆ ಏನು ಅಂತ ಅಷ್ಟು ಲಿಟ್ರಲಿ ಐ ಫೆಲ್ಟ್ ನನಗೆ ಸುಜನ್. ಸೊ ಇದು ಪ್ರತಿಯೊಂದು ತಾಯಿಗೇನು, ತಂದೆಗಳು ಆ್ಯಂಡ್ ಹುಡುಗರು ಆ್ಯಂಡ್ ಎವ್ರಿ ಮದರ್, ಡಾಟರ್, ವೈಫ್, ಹಸ್ಬೆಂಡ್, ಫಾದರ್, ಮದರ್ ಎಲ್ಲರೂ ನೋಡಬೇಕು ಈ ಪಿಕ್ಚರು. ಎವ್ರಿಬಡೀಸ್ ಕ್ಯಾರೆಕ್ಟರ್ ಇಸ್ ದೇರ್ ಇನ್ ದಿಸ್ ಫಿಲ್ಮ್. ನನಗೆ ತುಂಬಾ ಖುಷಿ ಆಯ್ತು ಇಂಥ ಒಳ್ಳೆ ಪಿಕ್ಚರ್ ಮಾಡಿದ್ದಕ್ಕೆ ಸುಜನ್. ಫ್ಯಾಂಟಾಸ್ಟಿಕ್, ಲವ್ಲಿ. ಮಣಿಕಾಂತ್ ಸರ್ ಹೇಳಿ ಸರ್, ಹೌ ಸ್ಪೆಷಲ್ ಇಸ್ ನಡುವೆ ಅಂತರವಿರಲಿ ನಿಮಗೆ? ಅದೇ ನನಗೆ ಫಸ್ಟ್ ಆಫ್ ಆಲ್ ರವೀನ್ ಸರ್ ಬಂದು ಸ್ಕ್ರಿಪ್ಟ್ ಹೇಳಿದಾಗ ಈ ತರ ಎಲ್ಲ ಆಗತ್ತೆ ಅಂತ, ನಾನು ಸ್ಕ್ರೀನಲ್ಲಿ ಅದೇ ತರ ಬರುತ್ತೆ ಅಂತ ಹೇಳಿ ನನಗೆ ಐ ಡಿಂಟ್ ಎಕ್ಸ್ಪೆಕ್ಟ್. ಬಟ್ ಒಂದ್ಸಲ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ನಾನು ಈ ಸಿನಿಮಾ ಬಂದಾಗ ಕಂಪ್ಲೀಟ್ ನಾನು ಲಾಸ್ಟ್ ಅದೊಂದು ಸೀನ್ ಏನಿದೆಯೋ ಅದನ್ನ ನೋಡಿ ನನಗೆ ಐ ಕುಂಟ್ ಕಂಟ್ರೋಲ್ ಮೈ ಟಿಯರ್ಸ್. ತುಂಬಾ ಸಿನಿಮಾದಲ್ಲಿ ಇಟ್ಸ್ ಅ ವೆರಿ ಹಾರ್ಡ್ ಹಿಟ್ಟಿಂಗ್ ಸ್ಟೋರಿ, ಬಟ್ ಅದೇ ತರ ಎಂಟರ್ಟೈನ್ಮೆಂಟ್ ಅಂದ್ರೆ ದ ಮೂವಿ ಜಸ್ಟ್ ಫ್ಲೋಸ್ ಹೋಗಿ
ಇಟ್ಸ್ ವೆರಿ, ಅದು ಸಿನಿಮಾ ನೋಡಿದ್ರೇನೆ ಗೊತ್ತಾಗತ್ತೆ. ಅವ್ರು ಹೇಳ್ದಂಗೆ ಯಾವುದೇ ಒಂದು ತಾಯಿ ತಂದೆಗೂ, ಯಾವುದೇ ಒಂದು ಗಂಡು ಹೆಣ್ಣಿಗೂ ಅಥವಾ ಯಾರಿಗೂ ಇದೊಂದು ನೋಡೋರಿಗೆ ಇಷ್ಟೊಂದು ಪರಿಣಾಮ ಇದ್ರೆ ಅದನ್ನ ನಿಜವಾಗಿ ಅನುಭವಿಸಿದವರಿಗೆ ಏನಾಗಿರ್ಬೋದು ಅಂತ ಹೇಳಿ ಆ ತರ ಒಂದು ಇಟ್ಸ್ ಆಪ್ಟ್ ಟೈಟಲ್, ನಡುವೆ ಅಂತರವಿರಲಿ. ಮಣಿಕಾಂತ್ ಕದ್ರಿ ಇಸ್ ಒನ್ ಆಫ್ ದ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ಸ್. ಫಸ್ಟ್ ಟೈಮ್ ಮಜಾ ಟಾಕೀಸ್ ಬರ್ತಾ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೈಸ್. ಹೌ ಮೆನಿ ಸಾಂಗ್ಸ್, ಎಷ್ಟು ಸಾಂಗ್ಸ್ ಇದೆ ಈ ಪಿಕ್ಚರ್ ಅಲ್ಲಿ? ಇದರಲ್ಲಿ 4 ಸಾಂಗ್ ಇದೆ. ಸೊ 4 and 5 songs, total 5 songs are there. ಸೊ one ದೀಪಕ್ ದೊಡ್ಡೇರ ಹ್ಯಾಸ್ ಸಾಂಗ್ ಅಂಡ್ ಈಶಾ ಸುಚಿ ಅವರು ಬರಬೇಕಾಗಿತ್ತು, ಅಂಡ್ ಆಲ್ ದ ಪ್ರಾಮಿನೆಂಟ್ ಸಿಂಗರ್ಸ್ ಹ್ಯಾವ್ ಸಾಂಗ್. ಐಶಾನಿ ಅವ್ರ ಹತ್ರ ಹಾಡ್ಸಿದೀರಾ ಯಾವ್ದಾರ ಸಾಂಗ್? ಐಶಾನಿ ಇವತ್ತು ಹಾಡ್ತಾರೆ. ಓಕೆ. ದೀಪಕ್ ಹೇಳಿಪ್ಪ, ಎಷ್ಟು ಹಾಡುಗಳನ್ನ ಹಾಡಿದ್ರಿ? ಇವರ ಒಂದು ಆಶೀರ್ವಾದದಿಂದ ಈ ಮೂವಿಯಲ್ಲಿ ಒಂದು ಸಾಂಗ್ ಹಾಡಿದ್ದೀನಿ, ಎಳೆ ವಯಸ್ಸಿನ ಅಂತ ಒಂದು ಹಾಡು, ಈಶಾ ಸುಚಿ ಜೊತೆ ಡ್ಯೂಯೆಟ್ ಸಾಂಗ್. ವೆರಿ ಗುಡ್. ಸೊ ನೀವು ನನ್ನ ಸಿನಿಮಾಗೂ ಒಂದು ಹಾಡು ಹಾಡಿದ್ದೀರಾ? ಹೌದು, ಸಪ್ನೋ ಕಿರಾಣಿ ಕಿರಾಣಿ ಮೂವಿಯಲ್ಲಿ ನಾನೊಂದು ಸಾಂಗ್ ಹಾಡಿದ್ದೆ, ಯಾರೇ ಅಂತ. ಹಾ, ಆಕ್ಚುಲಿ ಇಸ್ ವೆರಿ ಸೂದಿಂಗ್ ಸಾಂಗ್. ತುಂಬಾ ಜನಕ್ಕೆ ಅದು ತುಂಬಾ ಇಷ್ಟ ಆಯ್ತು. ಅಂದ್ರೆ ನನ್ನ ಸ್ನೇಹಿತರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಅಂಡ್ ನನ್ನ ಫ್ರೆಂಡ್ಸ್ಗೂ ತುಂಬಾ ಇಷ್ಟ ಆಯ್ತು. ಅಂಡ್ ಅಫ್ಕೋರ್ಸ್ ಅದು ತರ ಹೆಂಗೆ ಅಂದ್ರೆ ಅದು ಯಾವಾಗ್ಲೂ ಹಾಡ್ತಾನೆ ಇರ್ಬೇಕು ಅನ್ನೋಂತ ಒಂದು ಟ್ಯೂನ್ ಅದು. ನಮ್ಮ ತಂದೆ ಕೂಡ ತುಂಬಾ ಇಷ್ಟ ಆ ಸಾಂಗ್, ನನಗೂ ಕೂಡ ಆಬ್ವಿಯಸ್ಲಿ. ವೆರಿ ಗುಡ್. ಐಶಾನಿ, ಬೇರೆ ಯಾರನ್ನೋ ತೋರಿಸ್ಬಿಟ್ಟು ಇವರೇ ನಮ್ಮಪ್ಪ ಅಂತ ಹೇಳಿದಂತಲ್ಲಪ್ಪ, ಯಾಕಪ್ಪ ಇದು? ಅದು ನನ್ಗೆ ಆಕ್ಚುಲಿ ನಾನು 2ನೇ ಕ್ಲಾಸಲ್ಲಿದ್ದೆ. 2ನೇ ಅವಾಗ ತುಂಬಾ ತುಂಟಿ. ಸೊ ನಮ್ಮ ಕ್ಲಾಸಲ್ಲಿ ಟೀಚರ್ಸ್ ಎಲ್ಲ ಬ್ಲ್ಯಾಕ್ ಬೋರ್ಡ್ ಹತ್ರನೇ ಬರಕ್ ಬಿಡ್ತಿರ್ಲಿಲ್ಲ. ನಾವು ಚಾಕ್ ಪೀಸ್ನ ಮುಟ್ಟಂಗಿಲ್ಲ, ಬರೆಯೋಂಗಿಲ್ಲ. ಸೊ ನಾನೇನು ಮಾಡಿದೆ ಅಂದರೆ ನನಗೆ ನನ್ನ ಪ್ರೈವೇಟ್ ವ್ಯಾನಲ್ಲಿ ಹಾಕಿದ್ರು. ಅಲ್ಲಿ ಪ್ರೈವೇಟ್ ವ್ಯಾನಲ್ಲಿ ಹೋಗೋಕ್ಕೂ ಇಷ್ಟ ಇಲ್ಲ. ಸೊ ಪ್ರೈವೇಟ್ ವ್ಯಾನ್ ಏನಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ನಾನು ನನ್ನಿಬ್ಬರು ಫ್ರೆಂಡ್ಸ್, ಒಬ್ಳು 1ನೇ ಕ್ಲಾಸು, ಇನ್ನೊಬ್ಳು ಕೂಡ ನನ್ನ ಕ್ಲಾಸ್ಮೇಟು 2ನೇ ಕ್ಲಾಸು. ನಾವು ಹೋಗಿ ವ್ಯಾನ್ ಅಂಕಲ್ ಹತ್ರ, ಇಲ್ಲ ನಮ್ಮ ಅಪ್ಪ ಬಂದಿದ್ದಾರೆ ಅಂತ. ಅವ್ರಿಗೆ ಭಯ, ಬಿಕಾಸ್ ನಾವು ಚಿಕ್ಕ ಮಕ್ಕಳು ಹೆಂಗೆ ಬಿಟ್ಟು ಹೋಗೋದಂತ. ಎಲ್ಲಿದ್ದಾರೆ ನಿಮ್ಮಪ್ಪ ಅಂತ. ನಮ್ಮ ಸ್ಕೂಲ್ ಒಳಗಡೆ ಯಾರೋ ಒಂದು ಅಂಕಲ್ ಆ ಕಡೆ ತಿರ್ಕೊಂಡು, ಸೊ ಅವ್ರ ಬ್ಯಾಕ್ ಅಲ್ಲೇ ನಮ್ಮ ಅಪ್ಪ ನಿಂತಿದ್ದಾರೆ, ಅಂಕಲ್ ನಾನು ಹೋಗ್ತೀನಿ ಸ್ಕೂಟರಲ್ಲಿ ಅಂತ ಅಂದೆ. ಸೊ ಆಮೇಲೆ ನಾನು ಆ ಥರ ಅವ್ರು ಹೋಗ್ಬಿಟ್ರು. ನಾನು ಎಲ್ಲ ಕ್ಲಾಸ್ ರೂಮ್ಗೂ ಹೋಗಿ ಎಲ್ಲ ಬೋರ್ಡಲ್ಲೂ ಗೀಚ್ಬಿಟ್ಟು ವಾಸ್ ವೆರಿ ಹ್ಯಾಪಿ. ನನಗೆ ಬೋರ್ಡಲ್ಲಿ ಬರೆಯೋಕ್ಕೆ ಚಾನ್ಸ್ ಸಿಕ್ತಂತ. ಆಮೇಲೆ ಅಪ್ಪನಿಗೆ ಫೋನ್ ಮಾಡಿ, ಹಿಂಗೆ ವ್ಯಾನ್ ಅಂಕಲ್ ಬಿಟ್ಟು ಹೋದ್ರು ನನಗೆ ಅಂತ ₹1 ಕಾಯಿನ್ ಬೂತಿಂದ ಫೋನ್ ಮಾಡಿ ಮಾತಾಡಿದ್ದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಕಾಯಿನ್ ಬೂತಿಂದ ಫೋನ್ ಮಾಡೋಕೆ ಬುದ್ಧಿ ಇತ್ತಲ್ಲಕಂದ, ಅದು ನನಗೆ ಖುಷಿಯಾಗಿದ್ದು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಮಗ್ ಮನೆಯಿಂದ ಸ್ಕೂಲ್ಗೆ ಹೋಗು ಅಂದ್ರೆ ಗೊತ್ತಾಗ್ತಾ ಇರಲ್ಲ. ತುಂಬಾ ಒಳ್ಳೆ ಕೆಲಸ ಈ ತರದೆಲ್ಲ. ವ್ಯಾನ್ ಅಂಕಲ್ ಹೇಳಿಲ್ವಾ? ವ್ಯಾನ್ ಅಂಕಲ್ ಅಂದ್ರು ನಿಮ್ ಮಗಳೇ ಎಲ್ಲ ಮಾಡಿದ್ದು ಅಂತ. ನಮ್ಮ ಮಗಳೇ ಏನ್ ಇಷ್ಟು ಚಿಕ್ಕವಳಿ, ಯಾಕೆ ಸುಳ್ಳು ಹೇಳ್ತಾಳೆ ಅಂತ ನಮ್ಮಪ್ಪ. ನೋಡಿಮಾ, ಎಂತ ಕ್ರಿಮಿನಲ್ ಮೈಂಡ್ ಇದೆ ನೋಡಿಮಾ. ಇರ್ಲಿ, ವೆರಿ ಗುಡ್. ಮುಂಚೆಮ್ಮ ಈ ಪಿಕ್ಚರ್ ಅಲ್ಲಿ ಹೀರೋ ಹೀರೋಯಿನ್ಗೆ ಎಲ್ಲ ರೊಮ್ಯಾಂಟಿಕ್ ಸೀನ್ಗಳನ್ನ ನೀವೇ ಹೇಳ್ಕೊಟ್ರಂತ ಆಕ್ಟ್ ಮಾಡಕ್ಕೆ. ಒಳ್ಳೆ ಪ್ರಶ್ನೆ ಇದು. ಇದು ಮಾತ್ರ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಹೌದಾ? ಅಯ್ಯೋ, ಯಾಕೆ ವೀಕ್ ಇಬ್ರು? ಅದು ನನ್ಗೆ ಗೊತ್ತಿಲ್ಲ ಸುಜನ್, ವೀಕ್ ಸ್ಟ್ರಾಂಗ್ ನನ್ಗೆ ಗೊತ್ತಿಲ್ಲಮ್ಮ. ಆದ್ರೆ ಆ ಶಾರ್ಟ್ ಮಾತ್ರ ಮಾಡಕ್ ಬಂದಿಲ್ಲ ಇಬ್ರಿಗೆ. ಏನ್ ಶಾರ್ಟ್ ಅದು? ಅದಿಬ್ರು ರೊಮ್ಯಾಂಟಿಕ್ ಆಗಿ ನಡ್ಕೊಂಡ್ ಬರ್ಬೇಕು ಅಂತ ಡೈರೆಕ್ಟರ್ ಹೇಳ್ತಾ ಇದ್ರು. ನನಗೆ ಈವ್ನಿಂಗ್ ಫ್ಲೈಟ್ಗೆ ನಾನು ಬೇರೆ ಶೂಟ್ಗೆ ಹೋಗ್ಬೇಕು ನಾನು ಬ್ಯಾಂಗ್ಳೂರಿಂದ. ಇವ್ರು ನೋಡಿದ್ರೆ ಇನ್ನೂ ತೆಗಿತಾನೆ ಇದೆ. ನನ್ನ ಹತ್ರ ಹೇಳಿದ್ದೆ ಡೈರೆಕ್ಟ್ರು 2 ಮಾಂಟೇಜ್ ಅಂತ. 2 ಮಾಂಟೇಜ್ ಇಬ್ರು ನಡ್ಕೊಂಡ್ ಬರ್ತಾರಮ್ಮ, ಏನಿಲ್ಲ ಅಂದ್ರೆ ನಾವ್ ಇಮ್ಯಾಜಿನ್ ಮಾಡ್ಕೋತೀರ ಏನ್ ನಡ್ಕೊಂಡ್ ಬಂದ್ರೆ ಡೈಲಾಗ್ಸು ಏನು ಇಲ್ಲ. ಹಾಫ್ ಡೇ ಆಯ್ತು ಸುಜನ್, ಅದನ್ನೇ ಮಾಡ್ತಾ ಇದ್ರು. ನನಗೆ ಡೌಟ್ ಬಂದು ಆ ಸ್ಪಾಟ್ ಅವ್ರ ನಮ್ಮ ಶೂಟ್ ಮಾಡೋ ಕ್ಯಾರವಾನ್ ಇಂದ ಇಳಿದು ಹೋದೆ. ನೋಡಿದ್ರೆ ಇಬ್ರು, ಅವರು ಡೈರೆಕ್ಟ್ರು ಹಿಂಗ್ ಹೇಳ್ಕೊಡ್ತಾ ಇದಾರೆ, ಹಂಗ್ ಹೇಳ್ಕೊಡ್ತಾ ಇದಾರೆ, ಇಬ್ರು ಮಾಡ್ತಾನೆ ಇಲ್ಲ. ಇಲ್ಲ, ನಮಗೆ ಕುತೂಹಲ ಇರೋದೇನಂದ್ರೆ ನೀವ್ ಯಾವ ತರ ಹೇಳ್ಕೊಟ್ರಿ ಅನ್ನೋದು ನೋಡ್ಬೇಕು. ಅದನ್ನೇ ಸರ್ ಕೇಳ್ತಾ ಇರೋದು ನಾನು. ಬರ್ತೀನಿ ಆ ಟಾಪಿಕ್ ಗೆ. ನಾನು ಸ್ವಲ್ಪ ಸ್ಲೋ ಸರ್, ನಿಮ್ ಏಜ್ ಅಲ್ಲಿ ಇಲ್ಲ ಸರ್. ಸೊ ಅಲ್ಲ ಸುಜನ್, ಓಕೆನಾ ನಿನಗೆ? ಅವ್ರಿಗೂ ನಿಮ್ಗೂ ಒಂದು 3 years ಡಿಫ್ರೆನ್ಸ್ ಇರ್ಬೋದು, ನೀವು ಚಿಕ್ಕವರು.